ಗ್ರೌಂಡಲ್ಲಿ ಕವಾಯತಿನಲ್ಲಿ ಅವರಿಗೆ ಯೂನಿಫಾರ್ಮ್ ಹಾಕೋದ್ರಿಂದ ಹಿಡ್ಕೊಂಡು ಸಲ್ಯೂಟ್ ಮಾಡೋದ್ರಿಂದ ಹಿಡ್ಕೊಂಡು ಯಾವುದೇ ಥರನಾದ ಚಾಲೆಂಜಿಂಗ್ ವರ್ಕ್ಸ್ ಬಂದ್ರೂ ಫೇಸ್ ಮಾಡಬೇಕು ಅನ್ನೋ ಒಂದು ಮಾನಸಿಕ ಸಾಮರ್ಥ್ಯ ಮತ್ತು ದೈಹಿಕ ಸಾಮರ್ಥ್ಯನ ನಾವು ಜಾಸ್ತಿ ಮಾಡೋ ಒಂದು ಅಥವಾ ಹೆಚ್ಚಿಗೆ ಮಾಡೋ ಒಂದು ಇದರಲ್ಲಿ ಈ ಕವಾಯತಿನ ಉದ್ದೇಶ ಆಗಿರುತ್ತೆ. ಈ ಕವಾಯತಿನ ಪಡೆದವ್ರನ್ನ ನೀವು ಅಂದ್ಕೊಂಡಿರ್ಬೋದು, ಈ ಗ್ರೌಂಡಲ್ಲಿ ಅವರು ಎಷ್ಟು ಫಿಟ್ ಇರ್ತಾರೆ, ಇಡೀ ಯಾವುದೇ ಥರನಾದ ಒಂದು ಚಾಲೆಂಜಿಂಗ್ ಇರ್ತಕ್ಕಂಥ ಜಾಬನ್ನು ಮಾಡಲಿಕ್ಕೆ ಫಿಟ್ ಆಗಿರ್ತಾರೆ. ಸೊ ಆ ಒಂದು ಪೊಲೀಸಲ್ಲಿ ಬರ್ತಕ್ಕಂಥ ಹಲವಾರು ಚಾಲೆಂಜಸ್ಗಳನ್ನು ಈ ಫೇಸ್ ಮಾಡಲಿಕ್ಕೋಸ್ಕರ ಫೇಸ್ ಮಾಡೋ ಧೈರ್ಯ ಎದೆಗಾರಿಕೆ ಅವರಲ್ಲಿ ಬರಬೇಕನ್ನೋ ಉದ್ದೇಶದಿಂದನೇ ಅವರುಗಳಿಗೆ ಈ ಔಟ್ಡೋರ್ಗೆ ಮತ್ತು ದೈಹಿಕ ಸಾಮರ್ಥ್ಯಕ್ಕೆ ಪ್ರಾಶಸ್ತ್ಯ ಕೊಟ್ಟು ಡ್ರಿಲ್ಲು ಮತ್ತು ಬೆಳಗಿನ ಒಂದು ಕವಾಯತ್ತುಗಳಾಗಿರ್ಬೋದು, ಅಬ್ಸ್ಟಿಕಲ್ಸ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಟಫ್ನಿಂಗ್ ಎಕ್ಸಸೈಸ್ ಆಗಿರ್ಬೋದು, ಜೊತೆಗೆ ರೈಫಲ್ ಡ್ರಿಲ್ ಆಗಿರ್ಬೋದು, ಲಾಠಿ ಡ್ರಿಲ್ ಆಗಿರ್ಬೋದು, ಈ ರೀತಿ ಕವಾಯತುಗಳನ್ನು ನಾವು ಅವರಿಗೆ ಹೇಳ್ತೀವಿ. ಒಟ್ಟು ತರಬೇತಿ 8 ತಿಂಗಳ ಅವಧಿ ಇದ್ದು 8 ತಿಂಗಳಲ್ಲಿ ಹೊರಾಂಗಣ ತರಬೇತಿ ಮತ್ತು ಒಳಾಂಗಣ ತರಬೇತಿಯನ್ನು ನೀಡಲಾಗುತ್ತದೆ. ಹೊರಾಂಗಣ ತರಬೇತಿಯಲ್ಲಿ PT, UAC, ಕರಾಟೆ, ಯೋಗ, ಅಬ್ಸ್ಟ್ಯಾಕಲ್ಸ್, ಆನಂತರ ಸ್ಕ್ವಾಡ್ ಡ್ರಿಲ್, ಫುಟ್ ಡ್ರಿಲ್, ಆನಂತರ ಆರ್ಮ್ಸ್ ಡ್ರಿಲ್ ಕೂಡ ತರಬೇತಿಯನ್ನು ನೀಡಲಾಗುತ್ತದೆ. ಇದಾದ ನಂತರ ಲಾ ಕ್ಲಾಸ್ ಕೂಡ ಇವರಿಗೆ ತರಬೇತಿಯಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಾಗಾರವನ್ನು ಕೂಡ ತರಬೇತಿ ನೀಡಲಾಗುತ್ತದೆ. ಒಟ್ಟಾರೆಯಾಗಿ ಒಟ್ಟು 8 ತಿಂಗಳ ಗುಣ ತರಬೇತಿ ನಂತರ ಈ ಒಂದು ಪ್ರಶ್ನಾರ್ಥಿಗಳಿಗೆ ನಿರ್ಗಮನ ಪಥಸಂಚಲನದೊಂದಿಗೆ ಈ ಒಂದು ತರಬೇತಿ ಮುಕ್ತಾಯಗೊಳ್ಳುತ್ತದೆ. ಪೊಲೀಸ್ ತರಬೇತಿ ಶಾಲೆ ಐಮಂಗಲದಲ್ಲಿ ಒಟ್ಟು ಒಳಾಂಗಣ ಬೋಧನೆಗಾಗಿ ಒಟ್ಟು 6 ಕೊಠಡಿಗಳನ್ನು ಆಯೋಜಿಸಲಾಗಿರ್ತದೆ. ಪ್ರತಿಯೊಂದು ಕೊಠಡಿಗೆ 60ರಿಂದ 70 ಜನ ವಿದ್ಯಾರ್ಥಿಗಳನ್ನು ನಾವು ಸುವ್ಯವಸ್ಥಿತವಾಗಿ ಆಸನ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಕೂರುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿ ಕೊಠಡಿಯಲ್ಲಿ ವಿಶೇಷವಾಗಿ ನಮ್ಮಲ್ಲಿ LCD ಪ್ರೊಜೆಕ್ಟರ್, CC ಕ್ಯಾಮರಾ, ಮೈಕ್, ಸ್ಪೀಕರ್, ಇತರೆ ವ್ಯವಸ್ಥೆಗಳನ್ನು, ಅತ್ಯಾಧುನಿಕ ವ್ಯವಸ್ಥೆಗಳನ್ನು ನಾವು ಪೊಲೀಸ್ ತರಬೇತಿ ಶಾಲೆಯಲ್ಲಿ ನೀಡಲಾಗಿರುತ್ತದೆ. ಜೊತೆಗೆ 5 ತರಗತಿಗಳಲ್ಲಿ ವಿಶೇಷವಾಗಿರುವಂತಹ ಉಪನ್ಯಾಸಕರುಗಳಿಂದ ನಾವು ವಿಶೇಷವಾದ ವಿಷಯಗಳನ್ನು ಬೋಧನೆ ಮಾಡಲಾಗುತ್ತದೆ. ನಮ್ಮ ತರಬೇತಿ ಶಾಲೆಯಲ್ಲಿ ತರಬೇತಿ ಪಡೆಯುವ CPC ಪ್ರಶಿಕ್ಷಣಾರ್ಥಿಗಳಿಗೆ ಒಟ್ಟು 10 ವಿಷಯಗಳಿದ್ದು ಆ 10 ವಿಷಯಗಳನ್ನು ನಮ್ಮಲ್ಲಿರುವಂತಹ 4 ಜನ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು 2 ಜನ ಸಬ್ ಇನ್ಸ್ಪೆಕ್ಟರ್ ಹಾಗೂ ಇತರೆ ಅತಿಥಿ ಉಪನ್ಯಾಸಕರುಗಳಿಂದ ಉತ್ತಮ ರೀತಿಯಾದಂತಹ ಬೋಧನೆಗಳನ್ನು ಮಾಡಲಾಗುತ್ತದೆ. ಮತ್ತು ಈ ತರಬೇತಿಯ ಅವಧಿಯಲ್ಲಿ ಅವರಿಗೆ ಹೆಚ್ಚಿನ ವಿಷಯಗಳಿಗಾಗಿ ನಾವು ಹೊರಗಿನಿಂದ ಅತಿಥಿ ಉಪನ್ಯಾಸಕರುಗಳನ್ನು ಕರೆದು ಅವರಿಂದನೂ ಸಹಿತ ನಾವು ಬೋಧನೆಗಳನ್ನು ಮಾಡಿಸುತ್ತೇವೆ. ನನ್ನ ಹೆಸರು ಪಿ ಬಾಬಣ್ಣ ಅಂತೇಳಿ, ನಾನು SP ಮತ್ತು ಪ್ರಾಂಶುಪಾಲರಾಗಿ 2017ರಿಂದ ನಾನು ಈಗ ಕೆಲಸ ಮಾಡ್ತಾ ಇದ್ದೀನಿ. ಈಗ 6ನೇ ತಾಂಡಗಳಲ್ಲಿ ನಾನು ಸಿವಿಲ್ ಪೊಲೀಸ್, KSS ಮತ್ತು APC ಇವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಅದರಲ್ಲಿ ಭಾಳ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ, ತರಬೇತಿಗೆ ಬಂದು ಈಗ ಮುಗಿಸ್ಕೊಂಡು ಹೋಗಿದ್ದಾರೆ. ಈ ತರಬೇತಿ ಶಾಲೆಯಲ್ಲಿ ಸುಮಾರು ಒಂದು 10 ಸಬ್ಜೆಕ್ಟ್ಸ್ ನಾವು CRPC, IPC, ಎವಿಡೆನ್ಸ್ ಆ್ಯಕ್ಟ್, ಕ್ರಿಮಿನಾಲಜಿ, ಸೈಕೋಲಜಿ, ಮಾಡರ್ನ್ ಇಂಡಿಯನ್ ರೂಲ್ ಆಫ್ ಪೊಲೀಸ್, ಪೊಲೀಸ್ ಆರ್ಗನೈಸೇಷನ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಮತ್ತು ಪೊಲೀಸ್ ಸೈನ್ಸ್ ಇದೆಲ್ಲ ಸಬ್ಜೆಕ್ಟ್ಸ್ಗೆಲ್ಲ ನಾವು ಉತ್ತಮವಾದ ಉಪನ್ಯಾಸಕರಿಂದ ಮತ್ತು ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಕಡೆಯಿಂದ ನಾನು ತರಬೇತಿ ಕೊಡಿಸ್ತಾ ಇದ್ದೀನಿ. ತರಬೇತಿ ಪಡೆದುಕೊಂಡು ಇವರು ತಮ್ಮ ಠಾಣೆಗಳಿಗೆ ಹೋಗಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಬಂದಿರತಕ್ಕಂಥ ಪ್ರಶಿಕ್ಷಣಾರ್ಥಿಗಳಲ್ಲಿ ಇತ್ತೀಚೆಗೆ ಹೆಚ್ಚಿನ ಒಂದು ಕ್ವಾಲಿಫಿಕೇಷನ್ ಇರ್ತಕ್ಕಂಥ ಪ್ರಶಿಕ್ಷಣಾರ್ಥಿ ಬರ್ತಾ ಇದ್ದಾರೆ. ಈಗ ಈ ಒಂದು ಬ್ಯಾಚಲ್ಲಿ ಸುಮಾರು 65 ಜನ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಬಂದಿದ್ದಾರೆ. ಇವರು ಬಂದಿರೋದ್ರಿಂದ ನಮಗೆ ನೆಕ್ಸ್ಟ್ ಠಾಣೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಇನ್ವೆಸ್ಟಿಗೇಷನ್ ಇರ್ಬೋದು, ಕ್ರೈಮ್ ಡಿಟೆಕ್ಷನ್ ಇರ್ಬೋದು, ಸೈಬರ್ ಕ್ರೈಮ್ ಸಂಬಂಧಪಟ್ಟ ಕೇಸ್ ಇರ್ಬೋದು, ಮತ್ತು ಇನ್ನೂ ಹಲವಾದ ಪ್ರಕರಣಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಹಿಂದೆ ಏನು ತರಬೇತಿ ಪಡ್ಕೊಳ್ಳೋದ್ರೆ ಆ ಪ್ರಶಿಕ್ಷಣರು ಕೂಡ ಈಗ ತಮ್ಮ ಠಾಣೆಗಳಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆ ಹೆಚ್ಚಿನ ವಿದ್ಯಾರ್ಥಿ ಬರ್ತಕ್ಕಂಥ ಪ್ರಶಿಕ್ಷಣಾರ್ಥಿಗಳಲ್ಲಿ ನಮಗೆ ಇಲಾಖೆಗೆ ಭಾಳ ಅನುಕೂಲ ಆಗ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಗಣೇಶ್ ಅಂತ ಹೇಳಿ ಇಲ್ಲಿ ಪೊಲೀಸ್ ಉಪಾಧೀಕ್ಷಕ ಹಾಗೂ ಉಪಪ್ರಾಂಶುಪಾಲರಾಗಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ನಮ್ಮ PTSಗೆ ಸಂಬಂಧಪಟ್ಟ ಹಾಗೆ
ಈಗಿನ 7ನೇ ಬ್ಯಾಚ್ನ ತರಬೇತಿ ಕಾರ್ಯಾಗಾರ ನಡೀತಾ ಇದೆ. ಈ ತರಬೇತಿ ಕಾರ್ಯಾಗಾರದ ಮುಖ್ಯ ಉದ್ದೇಶ ಏನಂದರೆ, ಅವರು ಆ್ಯಸ್ ಎ ಪೊಲೀಸಾಗಿ ಅಪಾಯಿಂಟ್ ಆಗಿ ಬಂದ ನಂತರ ಆ ಬುನಾದಿ ತರಬೇತಿಯನ್ನು ಪಡೆದುಕೊಂಡು ಈಗಿನ ಚಾಲೆಂಜಸ್ಗಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸುವ್ಯವಸ್ಥಿತವಾಗಿ ಆ ಒಂದು ಬರ್ತಕ್ಕಂಥ ಪ್ರಾಬ್ಲಮ್ಸ್ನ, ಚಾಲೆಂಜಸ್ನ ಯಾವ ರೀತಿ ಫೇಸ್ ಮಾಡಬೇಕು, ಆ ಫೇಸ್ ಮಾಡಿ ಅವನ್ನ ಯಾವ ರೀತಿ ಜಯಿಸ್ಬಿಟ್ಟು ಅವರು ನಮ್ಮ ಇಲಾಖೆಗೆ ಯಾವ ರೀತಿ ಒಳ್ಳೆಯ ಹೆಸರು ತರಬೇಕು ಅನ್ನೋ ಒಂದು ಮೇನ್ ಉದ್ದೇಶ ಇಟ್ಕೊಂಡೆ ಈ ಒಂದು 8 ತಿಂಗಳ ಬುನಾದಿ ತರಬೇತಿಯನ್ನು ನಾವು ಇಲ್ಲಿ ಇಲಾಖಾ ವತಿಯಿಂದ ಕೊಡ್ತಾ ಇರ್ತೇವೆ. ಪ್ರಸ್ತುತ 8 ತಿಂಗಳ ಬುನಾದಿ ತರಬೇತಿಯಲ್ಲಿ ಅವರಿಗೆ ನಾವು ದೈಹಿಕವಾಗಿ, ಮಾನಸಿಕವಾಗಿ ಸದೃಢರಾಗಲು ಏನು ಅವಶ್ಯಕತೆ ಇದೆ ಆ ಎಲ್ಲ ಥರದ ಅವಶ್ಯಕತೆಗಳನ್ನು ನಾವು ಪೂರೈಸಿ ಅವ್ರನ್ನ ದೈಹಿಕ ಸಾಮರ್ಥ್ಯನ ಜಾಸ್ತಿ ಮಾಡಿ, ಮಾನಸಿಕ ಸಾಮರ್ಥ್ಯನ ಗಟ್ಟಿಗೊಳಿಸಿ ಈ ಒಂದು ತರಬೇತಿ ಕಾರ್ಯಾಗಾರದಿಂದ ಅವ್ರನ್ನ ಸ್ಟೇಷನ್ಗೆ ಡೆಪ್ಯೂಟ್ ಮಾಡ್ತಾರೆ. ಮುಖ್ಯವಾಗಿ ಅವ್ರಿಗೆ ದೈಹಿಕ ಸಾಮರ್ಥ್ಯದ ಬಗ್ಗೆ ಹೇಳ್ಬೇಕಂದ್ರೆ, ದಿನ ಬೆಳಿಗ್ಗೆ 6 ಗಂಟೆಯಿಂದ ಅವರ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿಬಿಟ್ಟು ಮಾರ್ನಿಂಗ್ ಅವರ್ನಲ್ಲಿ ಟಫ್ನಿಂಗ್ ಎಕ್ಸಸೈಸ್, ರನ್ನಿಂಗ್, PT, ತದನಂತರ ಶಸ್ತ್ರಸಹಿತ ಕವಾಯತು, ಶಸ್ತ್ರರಹಿತವಾದ ಕವಾಯತು, ಅದೇ ಥರನಾಗಿ ಒಳಾಂಗಣ ತರಬೇತಿ, ಹೀಗೆ ದಿನಂಪ್ರತಿ ಅವರಿಗೆ ಕರ್ತವ್ಯದ ದಿನಗಳಾಗಿರ್ತವೆ. ಅದರಲ್ಲಿ ಪ್ರಸ್ತುತವಾಗಿ ನಾನು ಹೊರಾಂಗಣದ ಮುಖ್ಯಸ್ಥನಾಗಿ ಅಥವಾ ಪ್ರಭಾರಿ ಅಧಿಕಾರಿಯಾಗಿ ಅವರಿಗೆ ನಾವು ಹೊರಾಂಗಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೊಡುವುದೇನೆಂದರೆ, ಅವರಿಗೆ ಸುಮಾರು 2 ಕಿಲೋಮೀಟರ್ ಅಥವಾ 2.5 ಕಿಲೋಮೀಟರ್ ಕೇವಲ 11 ನಿಮಿಷದಲ್ಲಿ ಅವ್ರು ಕವರ್ ಆಗಬೇಕಾಗಿರುತ್ತೆ. 10 ಕಿಲೋಮೀಟರ್ನ 48 ನಿಮಿಷದಲ್ಲಿ ಕವರ್ ಆಗಬೇಕಾಗಿರುತ್ತೆ. ಅದೇ ಥರ 40 ಕಿಲೋಮೀಟರ್ನ ವಾಕ್ ಅಂಡ್ ರನ್ ಅಂತಂದೇಳಿ ಟ್ರೆಕ್ ಇವೆಂಟ್ಸ್ ಎಲ್ಲ ಇಟ್ಟಿರ್ತೇವೆ. ಅದಕ್ಕೆ ಅವ್ರನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಿದ್ಧರಾಗಿರಬೇಕು, ಯಾವುದೇ ಒಂದು ಸಿಚುವೇಶನ್ನಲ್ಲಿ ಇರಬೇಕಂತ ಈ ಥರ ಒಂದು ಆ್ಯಕ್ಟಿವಿಟಿ ಇಟ್ಟಿರ್ತೇವೆ. ಆಮೇಲೆ ಅವ್ರಗಳಿಗೆ ಚಿನ್ನಪ್ಸ್ ಆಗಲಿ, ಸಿಟ್ಟಪ್ ಆಗಲಿ, ಶಟಲ್ ರನ್ನಿಂಗ್ ಆಗಲಿ, ಶಾರ್ಟ್ ಶಟಲ್ ರನ್ನಿಂಗ್ ಆಗಲಿ, ಈ ಥರ ಹಲವಾರು ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ. ಅದ್ರ ಜೊತೆ ಕವಾಯತಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಶಸ್ತ್ರ ಸಹಿತವಾಗಿ ಕವಾಯತಿ, ಈಗ ಆಲ್ರೆಡಿ ಗ್ರೌಂಡಲ್ಲಿ ನೋಡುವ ಹಾಗೆ ನಮ್ಮಲ್ಲಿರ್ತಕ್ಕಂಥ ಶಸ್ತ್ರಗಳನ್ನು ಅವ್ರಿಗೆ ಕೊಟ್ಟು ಶಸ್ತ್ರಗಳೊಂದಿಗೆ ಅವರು ಯಾವ ರೀತಿ ಕವಾಯತ್ತು ಮಾಡಬೇಕು, ಅದ್ರ ಜೊತೆ ಅವ್ರು ಯಾವ ರೀತಿ ಒಡನಾಟ, ಯಾಕಂದರೆ ಒಂದು ಸಮವಸ್ತ್ರ ಅಂದರೆ ಆ ಸಮವಸ್ತ್ರದ ಭಾಗವಾಗಿ ಶಸ್ತ್ರ ಸಹ ಸಮವಸ್ತ್ರದ ಭಾಗವಾಗಿರ್ತದೆ. ತಕ್ಕಂಗೆ ಲಾಠಿ, ಕ್ಯಾಪ್, ಕೇನ್ ಇವೆಲ್ಲ ಸಮವಸ್ತ್ರದ ಒಂದು ಭಾಗ. ಇವು ನಾವು ಸಮವಸ್ತ್ರದಲ್ಲಿ ಡ್ಯೂಟಿಗೆ ಹಾಜರಿದ್ದಾಗ ಇದ್ರ ಜೊತೆನೇ ನಾವು ಯಾವಾಗಲೂ ಕರ್ತವ್ಯ ನಿರ್ವಹಿಸಬೇಕಾಗಿರುತ್ತೆ. ಹಾಗಾಗಿ ಶಸ್ತ್ರಗಳನ್ನು ಹೊಂದಿದಾಗ ಅವ್ನು ಯಾವ ರೀತಿ ಹೋಲ್ಡ್ ಮಾಡಬೇಕು, ಯಾವ ರೀತಿ ಫೈರ್ ಸಿಚುವೇಶನ್ ಬಂದು ಯಾವ ರೀತಿ ಫೈರ್ ಮಾಡಬೇಕು, ಅದೇ ಥರ ಲಾಠಿಯನ್ನು ಯಾವ ರೀತಿ ನಾವು ಉಪಯೋಗಿಸ್ಬೇಕು ಅನ್ನೋದನ್ನು ನಾವು ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಅವರಿಗೆ ಹೇಳ್ಕೊಡ್ತೇವೆ. ಸೊ ಇಷ್ಟು ಹೇಳ್ತಾ ಅದ್ರ ಜೊತೆ ಬೆಳಿಗ್ಗೆ 6ರಿಂದ ಸಾಯಂಕಾಲ 8 ಗಂಟೆ ತನಕ ವಿವಿಧ ರೀತಿಯಾಗಿ ಈಗ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಇವೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟು ಅವರನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರನ್ನಾಗಿ ಮಾಡಿ ಆ ಒಂದು ಟ್ರೈನಿಂಗ್ 8 ತಿಂಗಳ ಕಾಲ ಬುನಾದಿ ತರಬೇತಿಯನ್ನು ಮುಗಿಸ್ಕೊಂಡು ಆ ಕಡೆ ಸ್ಟೇಷನ್ಗೆ ಅವರು ಡೆಪ್ಯೂಟ್ ಆಗಿ ಹೋದಾಗ ಅಲ್ಲಿರ್ತಕ್ಕಂಥ ಹೊಸ ಚಾಲೆಂಜಸ್ಗಳಿಗೆ ಈಗಿನ ಜನ್ರೇಷನ್ಗೆ ತಕ್ಕಂಗೆ ಇರ್ತಕ್ಕಂಥ ಚಾಲೆಂಜಸ್ನೆಲ್ಲ ಫೇಸ್ ಮಾಡಿ ನಮ್ಮ ಇಲಾಖೆಗೆ, ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಒಂದು ಗೌರವಿತವಾಗಿ ನಮ್ಮ ಹೆಸರನ್ನು ತಂದು ಕೊಡುವಾಗಿ ಮಾಡುವಂಥ ಮುಖ್ಯವಾದ ಉದ್ದೇಶ ಇಟ್ಕೊಂಡು ಈ ರೀತಿ ಕಾರ್ಯಾಗಾರನ ಮಾಡ್ತಾ ಇದ್ದೀವಿ. ಮತ್ತು ಈ ರೀತಿ ಒಂದು ತರಬೇತಿಯನ್ನು ನಾವು ಅವರಿಗೆ ಒದಗಿಸ್ತಾ ಇರ್ತೇವೆ. ಥ್ಯಾಂಕ್ ಯು. ನನ್ನ ಹೆಸರು ನಬಿ ಸಾಬ್ ನಗರ್, ಚೆಸ್ ನಂಬರ್ 132, 5ನೇ ಪ್ಲೋಟಿನಿಂದ ಬಂದಿದ್ದೀನಿ. ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ಟೈಮ್ ಸೆನ್ಸ್ಗೆ ಅಷ್ಟೊಂದು ವ್ಯಾಲ್ಯೂ ಕೊಡ್ತಿರಲಿಲ್ಲ. ಬಟ್ ಇಲ್ಲಿ ಬಂದ ಮೇಲೆ ನಮಗೆ ಟೈಮ್ ಸೆನ್ಸು ತುಂಬ ವ್ಯಾಲ್ಯೂ ಅದ್ರ ಬಗ್ಗೆ ಗೊತ್ತಾಗಿದೆ. ಬೆಳಗ್ಗೆ 4 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ನಮಗೆ ಪ್ರತಿಯೊಂದು ಟೈಮ್ ಟು ಟೈಮ್ ಮತ್ತು ಪ್ರತಿಯೊಂದು ಏನು ನಡಿಬೇಕು ಅದು ಟೈಮ್ ಟು ಟೈಮ್ ನಡೀತಾ ಇರುತ್ತೆ. ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ ನಾವು 6 ಗಂಟೆಗೆ ಗ್ರೌಂಡಿಗೆ ಫಾಲಿನ್ ಆಗಿ ಗ್ರೌಂಡಲ್ಲಿರುವಂಥ ಕವಾಯತು ಮತ್ತು PT ಕ್ಲಾಸ್ಗಳನ್ನ ಮುಗಿಸ್ಕೊಂಡು, ಮತ್ತು ಅದರ ನಂತರವಾಗಿ ತಿಂಡಿ ಮುಗಿಸ್ಕೊಂಡು, ಅದರ ನಂತರವಾಗಿ ಮತ್ತೆ ಸೇಮ್ ಟು ಸೇಮ್ ಮತ್ತು ಲಾ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿಕೊಂಡು, ಅದರ ನಂತರ ಮತ್ತೆ ಮಧ್ಯಾಹ್ನ 2:45ಗೆ ನಾವು ಲಾಠಿ ಕ್ಲಾಸು ಅಥವಾ ಮತ್ತು ವೆಪನ್ಸ್ ಡ್ರಿಲ್ಲು ಅದೆಲ್ಲ PT ಕ್ಲಾಸು ಅದೆಲ್ಲ ವೆಪನ್ ಡ್ರಿಲ್ಸ್ ಎಲ್ಲ ಮಾಡಿಕೊಂಡು ಮತ್ತೆ ಸಂಜೆ ನಮಗೆ ರೆಸ್ಟ್ ಇರುತ್ತೆ. ಇದೇ ರೀತಿಯಾಗಿ ಪ್ರತಿದಿನ ನಾವು ಇಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಇಷ್ಟು ದಿನ ನಾವು ನಮ್ಮ ಹೊರಗಡೆ ಲೈಫಲ್ಲಿ ಈ ಥರ ಏನೂ ಇರಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಇದೆಲ್ಲ ಟೈಮ್ ಟು ಟೈಮ್ ಅಂದರೆ ಪ್ರತಿಯೊಂದು ನಮಗೆ ಟೈಮ್ ಡಿಸಿಪ್ಲಿನ್ ಹೆವಿಯಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು, ಚೆಸ್ ನಂಬರ್ 243, ಈ PTSI ಮಂಗಳದಲ್ಲಿ 7ನೇ ಬ್ಯಾಚಿಗೆ ತರಬೇತಿ ತಗೊಳ್ಳೋಕೆ ಬಂದಿದ್ದೇನೆ. ಈ ತರಬೇತಿಗೆ ಬೆಳಗಿನ ಜಾವ 5:45ಗೆ ತರಬೇತಿ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ PT ಇಂದ ತರಬೇತಿ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ರನ್ನಿಂಗ್ ಇರ್ತದೆ, ಎಕ್ಸಸೈಸ್ ಇರ್ತದೆ. ನಮ್ಮ ಬಾಡಿಗೆ ಸ್ಟಿಫ್ನೆಸ್ ಬರೋದಕ್ಕೋಸ್ಕರ ಮಾರ್ನಿಂಗ್ ಎಕ್ಸಸೈಸ್ ಮಾಡ್ತಾರೆ. ಸೊ 8:15ವರೆಗೂ ಎಕ್ಸಸೈಸ್ ಇರ್ತದೆ. ಸೊ 8:15ಗೆ ಎಕ್ಸಸೈಸ್ ಮುಗಿದು ಬ್ರೇಕ್ ಆಗುತ್ತೆ. 9:00ವರೆಗೆ ಮತ್ತೆ ಲಾ ಕ್ಲಾಸ್, ಇಂಡೋರ್ ಲಾ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ನಮಗೆ ಫಿಸಿಕಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಹೊರಗಡೆ ಇಲ್ಲಿ ಲಾ ಕ್ಲಾಸ್ ನಮಗೆ ಜನಗಳ ಜೊತೆ ನಾವು ಸಿವಿಲ್ ಪೊಲೀಸ್ ಆಗಿರೋದ್ರಿಂದ
ಜನಗಳ ಜೊತೆ ಯಾವ ಥರ ಬೆರೀಬೇಕು ಅನ್ನೋದಕ್ಕೋಸ್ಕರ ನಮಗೆ ಯಾವ ಥರ ಬೆರೀಬೇಕು ಮತ್ತು ಲಾಗಳನ್ನ ಯಾವ ಥರ ಇಂಪ್ಲಿಮೆಂಟ್ ಮಾಡಬೇಕು ಅದನ್ನು ಇಂಪಾರ್ಟೆನ್ಸ್ ಕೊಡೋಕ್ಕೋಸ್ಕರ ನಮಗೆ 9:30ಯಿಂದ 1:30ವರೆಗೂ ಲಾ ಕ್ಲಾಸ್ ಇರ್ತದೆ. ಸೊ 1:30ಗೆ ಇಂಡೋರ್ ಕ್ಲಾಸಸ್ ಮುಗಿದ ಮೇಲೆ 1:30ಯಿಂದ 2:30ವರೆಗೂ ಫ್ರೀ ಇರ್ತದೆ. ಸೊ 2:30ಯಿಂದ 3 ಗಂಟೆ 2:30 ಅಥವಾ 3 ಗಂಟೆಗೆ ಮತ್ತು ಡ್ರಿಲ್ ಅಂತ ಬರ್ತದೆ. ಡ್ರಿಲ್ಲಲ್ಲಿ ಯಾವ ಥರ ಮಾರ್ಚ್ ಮಾಡಬೇಕು, ನಾವು ಯಾವ ಥರ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಡ್ರಿಲ್ ಮಾಡಬೇಕು ಅದನ್ನೆಲ್ಲ ನಮಗೆ 2:30ಯಿಂದ ಅಥವಾ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 3 ಗಂಟೆಗೆ ಸ್ಟಾರ್ಟ್ ಆದರೆ 5:15ವರೆಗೂ ಇರ್ತದೆ. 5:15ಗೆ ಮತ್ತೆ ಮುಗೀತದೆ. ಬರೀ ನಮ್ಗೆ ಔಟ್ಡೋರ್ ಇಂಡೋರ್ ಕ್ಲಾಸಸ್ ಅಷ್ಟೇ ಮಾಡಿದೆ 5:15ಯಿಂದ ಮತ್ತು 6:30ವರೆಗೂ ನಮಗೆ ಒಂದಿನ PT ಮಾಡಿಸ್ತಾರೆ. ಇಡೀ ನಮ್ಮ ಕ್ಯಾಂಪಸ್ 60 ಎಕರೆ ಇರೋದ್ರಿಂದ ಸ್ವಚ್ಛವಾಗಿ ಕಾಣಬೇಕು, ಸುಂದರವಾಗಿ ಕಾಣಬೇಕು ಅಂತೇಳಿ ನಾವೇ ಅದನ್ನೆಲ್ಲ ಮಾಡ್ತೀವಿ. ನಮ್ಮ 6:30ವರೆಗೂ ಇರ್ತದೆ. ಒಂದಿನ ಈ ಥರ ಪಿಟಿಕ್ ಮಾಡಿದರೆ ಒಂದಿನ ಗೇಮ್ಸ್ ಇರ್ತದೆ. ಸೊ ಎಲ್ಲರಿಗೂ ಮೈಂಡ್ ಫ್ರೆಶ್ ಆಗಲಿಕ್ಕೆ ಎಲ್ಲ ಥರ ಗೇಮ್ಸ್ಗಳು ಅವರು ಫ್ರೀಡಮಾಗಿ ಆಡ್ತಾರೆ. ನಾವೆಲ್ಲ ಜೊತೆಯಾಗಿ ಗೇಮ್ಸ್ ಆಡ್ತೀವಿ. ಮತ್ತು 6:30ಯಿಂದ ಮತ್ತು 7:00ವರೆಗೂ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಲಿಕ್ಕೆಲ್ಲ ಟೈಮ್ ಇರ್ತದೆ. 7 ಗಂಟೆ ಅಥವಾ 7:00ವರೆಗೆ ಊಟ ಸ್ಟಾರ್ಟ್ ಆಗ್ತದೆ. ಮತ್ತು 8:15ವರೆಗೂ ಊಟ ಇರ್ತದೆ. 8 ಗಂಟೆಗೆ ಅಥವಾ 8:15ಗೆ ನಮಗೆ ರೋಲ್ ಕಾಲ್ ಇರ್ತದೆ. ಆ ದಿನದ ಮುಕ್ತಾಯ ಆಗ್ತದೆ. ಆ ದಿನದ ಎಲ್ಲ ಆ್ಯಕ್ಟಿವಿಟಿ ಮುಕ್ತಾಯ ಆಗಿ ಅಟೆಂಡೆನ್ಸ್ ತಗೊಳ್ತಾರೆ 8 ಗಂಟೆಗೆ ಮುಕ್ತಾಯ ಆಗ್ತದೆ. ಸೊ ಈ ಥರ ನಮ್ಮ ಒಂದು ದಿನದ ರೊಟೀನ್ ಇರ್ತದೆ. ಈ ಥರ ಸೋಮವಾರದಿಂದ ಶನಿವಾರದವರೆಗೂ ಇರ್ತದೆ. ಭಾನುವಾರ ರಜೆ ಟೈಮಲ್ಲಿ ನಮಗೆ ಸ್ವಲ್ಪ ಫ್ರೀ ಇರ್ತದೆ. ಆ ಫ್ರೀ ಅಂತ ಹೇಳಿದರೆ ಈ ಎಲ್ಲ ಗೇಮ್ಸ್ ಇರ್ತದೆ, ಈ ಗ್ರೂಪ್ ಗೇಮ್ಸ್ ಎಲ್ಲ ಮಾಡ್ತಾರೆ, ಕಾಂಪಿಟೇಷನ್ ಗೇಮ್ಸ್ ಇರ್ತದೆ. ಆಮೇಲೆ ಅದ್ರ ಜೊತೆ ಭಾನುವಾರ ನಮಗೇನೋ ಅಗತ್ಯ ವಸ್ತುಗಳು ತಗೊಳ್ಬೇಕು ಅಂತ ಹೇಳಿದರೆ ಆವಾಗೆಲ್ಲ ಹೊರಗಡೆ ಓದಕ್ಕೆ ಬಿಡ್ತಾರೆ. ಸೊ ಫ್ರೀ ಇರ್ತದೆ ಆ ಟೈಮಲ್ಲಿ ಭಾನುವಾರ. ಮತ್ತು ಅದಾದಮೇಲೆ ವಾರಕ್ಕೊಂದ್ಸರಿ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ ಮಾಡ್ತಾರೆ. ಅದು ಮಾಡಿದಾಗ ಅವ್ರಿಗೆ ಭಾಳ ಹುಡುಗರಿಗೆ ಸೊ ಎಲ್ಲ ಜೊತೆಯಾಗಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈ ನಮ್ಮ PTS ಐಮಂಗ್ಲ ಯಾವ ಥರ ಇದೆ ಅಂತ ಹೇಳಿದ್ರೆ ನಮ್ಮ ಪ್ರಿನ್ಸಿಪಲ್ ಬಂದ್ಬಿಟ್ಟು ಪಾಪಣ್ಣ ಸರು ಇಲ್ಲಿ ಇಂಡಿವಿಜುವಲಿ ಅವರು ಪ್ರತಿದಿನ ಬಂದು ಗ್ರೌಂಡಲ್ಲಿದ್ದು ಇಂಡೋರ್ ಕ್ಲಾಸಲ್ಲಿ ಔಟ್ಡೋರ್ ಕ್ಲಾಸಲ್ಲಿ ಪ್ರತಿ ಹುಡುಗರಿಗೂ ಅವ್ರಿಗೆ ಇಂಡಿವಿಜುವಲಿ ಕೇರ್ ತಗೊಂಡು ಏನಾದರೂ ತೊಂದರೆ ಆಗಿದೆಯಾ ಏನು ಅಂತೆಲ್ಲ ವಿಚಾರಿಸ್ತಾರೆ. ಭಾಳ ಚೆನ್ನಾಗಿದೆ. ನಮ್ಮ ಐಮಂಗ್ಲದಲ್ಲಿ ಭಾಳ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾಯಿದ್ದಾರೆ. ಪ್ರಿನ್ಸಿಪಲ್ ಸರ್ ಇರ್ಬೋದು, ವೈಸ್ ಪ್ರಿನ್ಸಿಪಲ್ಲು ಗಣೇಶ್ ಸರ್ ಇರ್ಬೋದು, ಇಂಡೋರ್ ಇದರಲ್ಲಿ ಮತ್ತು ಔಟ್ಡೋರ್ ಇನ್ಚಾರ್ಜ್ CDI ಇರ್ಬೋದು ಪರಶುರಾಮ್ ಸರು ಭಾಳ ಚೆನ್ನಾಗಿ ಹುಡುಗರಿಗೆಲ್ಲ ಕೇರ್ ಮಾಡಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈ ಟ್ರೈನಿಂಗ್ ಮಾಡಲಿಕ್ಕೆ ನಮ್ಗೆ ಖುಷಿ ಆಗ್ತಾಯಿದೆ. ಒಬ್ಬ ನಾಗರಿಕರಾಗಿ ಬಂದು ಇಲ್ಲಿ ಒಬ್ಬ ಪೊಲೀಸ್ ಆಗಿ ಹೊರಗಡೆ ಹೋಗ್ತೀವಿ ಅನ್ನೋದು ಒಂದು ಖುಷಿ ಇದೆ.